ಎಲ್ರಿಗೂ ನಮಸ್ಕಾರ. ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಷನ್ ಸೊಸೈಟಿ ವತಿಯಿಂದ ನಡೆಸತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಒಂದು. ಈ ಪ್ರೌಢಶಾಲೆ 1962ರಿಂದ ಈ ಭಾಗದಲ್ಲಿ ವಿದ್ಯಾಭ್ಯಾಸ ನೀಡ್ಕೊಂಡು ಬಂದಿರತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಪ್ರತಿಯೊಂದು ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ದಾನಿಗಳ ರೂಪಾಂತರದಲ್ಲಿ, ಯಾಕಂತೇಳಿದ್ರೆ ನಮ್ಮ ಶಾಲೆಗೆ ಸರ್ಕಾರದ ಅನುದಾನಿತ ಶಾಲೆ ಆಗಿರೋದ್ರಿಂದ ಸರ್ಕಾರದಿಂದ ಯೂನಿಫಾರ್ಮ್ ಏನು ಕೊಡೋದಿಲ್ಲ. ನಾವು ದಾನಿಗಳಲ್ಲಿ ಸತತವಾಗಿ ಪಡೆದು ಈ ಮಕ್ಕಳಿಗೆ ಯೂನಿಫಾರ್ಮನ್ನು ಉಚಿತವಾಗಿ ಕೊಡ್ತಾಯಿದ್ದೀವಿ. ಅದರಲ್ಲಿ 2 ಕಲರ್ ಯೂನಿಫಾರ್ಮ್ಗಳನ್ನು ಮತ್ತು ಒಂದು ವೈಟ್ ಯೂನಿಫಾರ್ಮ್ಗಳನ್ನು ಬೆಂಗಳೂರಲ್ಲಿ ಉದ್ಯಮಿಗಳಾದಂತಹ ಒಂದು ದೊಡ್ಡ ಮುತ್ತಯ್ಯ ಅಂತೇಳ್ಬಿಟ್ಟು ಅವ್ರು ಕೊಡ್ತಾಯಿದ್ದಾರೆ. ಅವರು ಸತತವಾಗಿ ಒಂದು 5 ವರ್ಷಗಳಿಂದ ಕೊಡ್ತಾಯಿದ್ದಾರೆ. ಅವರು ಇವತ್ತು ಬರಬೇಕಾಗಿತ್ತು. ಒಂದು ತುರ್ತು ಅವ್ರಿಗೆ ರಿಜಿಸ್ಟ್ರೇಷನ್ ಇತ್ತು, ಆ ರಿಜಿಸ್ಟ್ರೇಷನ್ ಬರಲಿಲ್ಲ. ಅವ್ರು ನನ್ನ ಕಕ್ಷಿದಾರರು ಹೌದು ಮತ್ತು ನಮ್ಮ ಶಾಲೆಯ ಹಿತೈಷಿಗಳು. ಯಾಕಂತೇಳಿದ್ರೆ ಸತತವಾಗಿ 5 ವರ್ಷಗಳಿಂದ ಅವ್ರು ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ ಅಂತೇಳಿದ್ರೆ ನಮ್ಮ ಶಾಲೆಯ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇರುತ್ತೆ ಅಂತೇಳ್ಬಿಟ್ಟು ಅದು ನಿಮ್ಮ ಊಹೆಗೆ ಬಿಡ್ತಾಯಿದ್ದೀನಿ. ನಾನು ಯಾವತ್ತಾದರೂ ಆಗಲಿ ಈ ಥರ ಮುತ್ತಯ್ಯ ಅವರೇ ಈ ಥರ ಮಕ್ಳಿಗೆ ಯೂನಿಫಾರ್ಮ್ ಕೊಡಬೇಕು ಅಂತ ಹೇಳಿದ್ರೆ, ಸರ್ ನೀವು ಏನು ಹೇಳ್ಬೇಕಾಗಿಲ್ಲ, ಎಷ್ಟು ಮಕ್ಕಳು ಕೊಡಬೇಕು ಸರ್, ಚೆನ್ನಾಗಿರೋ ಬಟ್ಟೆ ಕೊಡಿ, ಕ್ವಾಲಿಟಿ ಇರೋ ಬಟ್ಟೆ ಕೊಡಿ ಅಂತೇಳ್ಬಿಟ್ಟು ಸತತವಾಗಿ ಹೇಳ್ಕೊಂಡು ನಮ್ಮ ಶಾಲೆಗೆ ಅವರ ಸೇವೆಯನ್ನು ಮಾಡ್ತಕ್ಕಂಥ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಅವ್ರು ಬರಲಿಲ್ಲ. ನಾನು ಕೇಳಿದೆ, ಅವ್ರನ್ನ ಬರಲಿಲ್ಲ. ಅದರಿಂದ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ, ಶಾಲೆಯ ಬೋಧಕ ವರ್ಗದ ಪರವಾಗಿ ಮತ್ತು ಶಾಲೆಯ ಮಕ್ಕಳ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಅವರ ಸೇವೆಯನ್ನು ನಿರಂತರವಾಗಿ ನಮ್ಮ ಸಂಸ್ಥೆಗೆ ನೀಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಅವರೊಂದು 2 ಕಲರ್ ಯೂನಿಫಾರ್ಮು, ಒಂದು ವೈಟ್ ಯೂನಿಫಾರ್ಮು ಕೊಟ್ಟಿದ್ದರು. ಇವಾಗ ನೀವು ಶನಿವಾರ ನಾನು ಏನು ಒಂದು ಟ್ರ್ಯಾಕ್ ಟಿ ಶರ್ಟು ಮತ್ತು ಟ್ರ್ಯಾಕ್ ಪ್ಯಾಂಟನ್ನು ಹೇಳಿದ್ರು, ಇದನ್ನು ಕಾಟನ್ನಲ್ಲೂರು ಗೇಟಲ್ಲಿ ಮಣಿ ಜ್ಯುವೆಲರ್ಸ್ ಅಂತೇಳ್ಬಿಟ್ಟು ಒಬ್ರು ಇದ್ದಾರೆ, ಮಣಿ ಸಾರ್ ಅಂತೇಳ್ಬಿಟ್ಟು ಅವ್ರ ಮಕ್ಕ ಗಣೇಶು ಮತ್ತು ಕಾರ್ತಿಕ್ ಅಂತೇಳ್ಬಿಟ್ಟು ಅವರು ಸಹ ನನ್ನ ಕಕ್ಷಿದಾರರು. ಅವ್ರಿಗೂ ನಾನು ಲಾಸ್ಟ್ ಇಯರು ಮತ್ತು ಅದಕ್ಕೆ ಮುಂಚೆ ಕೂಡ ವಿನಂತಿ ಮಾಡಿದ್ದೆ, ಸರ್ ಈ ಥರ ಕಾನ್ವೆಂಟ್ ಮಕ್ಕಳ ಥರ ನಮ್ಮ ಮಕ್ಕಳನ್ನು ಕಲರ್ಫುಲ್ಲಾಗಿ ಕಾಣಿಸ್ಬೇಕು. ಬಡ ಮಕ್ಕಳಿದ್ದಾರೆ 83% ನಮ್ಮ ಮಕ್ಕಳಲ್ಲೂ ಕೂಡ ಇವಾಗ ವಿದ್ಯಾಭ್ಯಾಸ ಮಾಡ್ತಾ ಇರೋರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಒಂದು ಮಕ್ಕಳಿದ್ದಾರೆ. ಅವ್ರ ಪೋಷಕರು ತುಂಬ ಬಡ ಕುಟುಂಬದಂಥ ಬಂದಂಥ ಒಂದು ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಒಂದು ಕಾನ್ವೆಂಟಲ್ಲಿ ಯಾವ ಥರ ಕಾಣಿಸ್ತಿರ್ಬೇಕು ಆ ಥರ ಕಾಣಿಸ್ಬೇಕು, ಆ ಥರದ್ದೊಂದು ಟ್ರ್ಯಾಕ್ ಪ್ಯಾಂಟು ಮತ್ತು ಶರ್ಟನ್ನು ಕೊಡಬೇಕು ಅಂತ ಹೇಳಿದಾಗ ಅವರು 2 ವರ್ಷಗಳಿಂದ ಸತತವಾಗಿ ನೀವು ಇವತ್ತು ನೋಡಿರ್ಬೋದು. ಆ ಯೂನಿಫಾರ್ಮನ್ನು ನೀವೆಲ್ಲ ಕೂಡ ಮಾಧ್ಯಮ ಮಿತ್ರರು ಕೂಡ ಅದನ್ನು ತೆಗೆದು ಇದು ನೋಡ್ಕೊಳ್ಬೋದು. ಅವರು ಕೂಡ ಸತತವಾಗಿ ಕೊಡ್ತಾಯಿದ್ದಾರೆ. ಅವರು ಕೂಡ ಇವತ್ತು ಬರಬೇಕಾಗಿತ್ತು. ಸರ್ ನಾನು ಬರಲಿಲ್ಲ ಅಂತೇಳಿದ್ರೆ ನನ್ನ ಪರವಾಗಿ ನೀವು ಕೊಟ್ಟರು ಕೂಡ ನಾನೇ ಕೊಟ್ಟಂಗೆ ಅಂತೇಳ್ಬಿಟ್ಟು ಭಾವಿಸಿ, ಯಾಕಂತೇಳಿದ್ರೆ ನನಗೆ ಅಂಗಡಿ ಕ್ಲೋಸ್ ಮಾಡಬೇಕಾಗತ್ತೆ. 2 ಅಂಗಡಿಗಳಿದೆ, ಆ ಬಂಗಾರದ ಅಂಗಡಿಗಳು, ಅದನ್ನು ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ವ್ಯಾಪಾರ ಇದಾಗತ್ತೆ ಅಂತ ಹೇಳಿಬಿಟ್ಟು ಅವರು ಲಾಸ್ಟ್ ಇಯರು ಬಂದಿರಲಿಲ್ಲ. ಅವ್ರು ಬರಲಿಲ್ಲ ಅಂದರೂ ಕೂಡ ಅವರು ದೊಡ್ಡ ಗುಣನ ನಾವು ಈ ಸಭೆಯ ಮೂಲಕ ನಿಮ್ಮೆಲ್ರಿಗೂ ತಿಳ್ಪಡಿಸಕ್ಕಂಥ ಒಂದು ಗುರುತರ ಜವಾಬ್ದಾರಿ ಇದೆ. ಮಣಿ ಸರ್ ಅವರೇ, ಗಣೇಶ್ ಅವರೇ ಮತ್ತು ಕಾರ್ತಿಕ್ ಅವರೇ, ನಿಮ್ಮ ಈ ಆರ್ಥಿಕ ಸಹಾಯ ನಮ್ಮ ಮಕ್ಕಳಿಗೆ ನಿರಂತರವಾಗಿ ನಡೆಯಿರಿ. ಸಮಾಜಮುಖವಾಗಿ ನಿಮಗೂ ಒಂದು ದೇವರು ಇಂಥ ಒಂದು 4 ಸತ್ಕಾರ್ಯಗಳನ್ನು ಮಾಡುವಂಥ ಬಲಪಡಿಸಿ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮತ್ತು ನಿಮ್ಮ ಇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ, ನಮ್ಮ ಊರಿನ ಪರವಾಗಿ ಕೂಡ ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಈ ಸಭೆಗೆ ಮತ್ತೊಂದು ಮೆರುಗು ತರ್ತಕ್ಕಂಥ ವಿಷಯ ಏನು ಅಂತೇಳಿದ್ರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು 1962ರಲ್ಲಿ ಒಂದು ಹೆಂಚಿನ ಮನೆಗಳು ಮತ್ತು ಮರದ ಕೆಳಗಡೆ ಒಂದು ನಡೆಸ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ SPV ರೂರಲ್ ಎಜುಕೇಷನ್ ಸೊಸೈಟಿಯೇ ವತಿಯಿಂದ ನಡೆಸ್ತಕ್ಕಂಥ SPV ಪ್ರೌಢಶಾಲೆ, ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ. ಆವಾಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಚಿಕ್ಕ ಜಾಗದಲ್ಲಿ ಹೆಂಚಿನ ಮನೆಗಳದ್ದು ಕಿಟಕಿ ಕೂಡ ಇರಲಿಲ್ಲ, ಕಲ್ಚಪ್ಡಿ ಇತ್ತಾಯಿತು. ಕಲ್ಚಪ್ಟಿ ಮಾಡಿಗಳಾದರೆ ಈ ರಿಪೀಟ್ಗಳಾಕಿ ಒಂದು ವುಡನ್ ರಿಪೀಟ್ಗಳಾಗ್ಬಿಟ್ಟು ಒಂದು ಹೆಂಚಿನ ಮನೆಗಳಿದ್ದವು. ಆ ಹೆಂಚಿನ ಮನೆಗಳೆಲ್ಲ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ನಮ್ಮದಾಗಿತ್ತು. ನಮ್ಮದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದ್ದಿದ್ದಂಥ ಒಂದು ಸ್ಕೂಲ್ ಅದು. ಆ ಹೆಂಚಿನ ಮನೆಗಳಿದ್ದಂಥ ಒಂದು ಸ್ಕೂಲ್ ಏನಾಯಿತು ಅಂತ ಹೇಳಿದ್ರೆ 38 ಜನ ಸ್ಟ್ರೆಂತ್ ಇದ್ದರು. ಏನು 62, 63ರಲ್ಲಿ ಈ ಭಾಗದಲ್ಲಿ ಈ ಹೈಸ್ಕೂಲನ್ನು ಓಪನ್ ಮಾಡಬೇಕು, ಮುಳುಬಾಗಿಗೆ ಹೋಗ್ತಾ ಇದ್ದಾರೆ, 7ನೇ ಕ್ಲಾಸ್ಗೆ ನಿಂತೋಗ್ತಾ ಇದ್ದಾರೆ ಅಂದಾಗ 62ರಲ್ಲಿ ಮಾಡಿದಾಗ 38 ಜನ ಸ್ಟ್ರೆಂತ್ ಇತ್ತು. 80ನೇ ಇಸ್ವಿಗೆ ಬಂದಾಗ ಅದೇನಾಯಿತು ಅಂತ ಹೇಳಿದ್ರೆ ಒಂದು 500 ಜನ ಸ್ಟ್ರೆಂತ್ ಆದರು ನಮ್ಮ SLC ಮಕ್ಕಳಿಗೆಲ್ಲ ಕೂಡ. ರೋಡ್ ಪಕ್ಕದಲ್ಲೇ ಇದ್ದಿದ್ದರಿಂದ ಆಕ್ಸಿಡೆಂಟ್ಗಳಾಗೋದು ಇಂಥವೆಲ್ಲ ಕೂಡ ಮನಗಂಡಾಗ ನಮ್ಮ ಊರಿನ ದಿವಂಗತ RI ಕೃಷ್ಣ ಶೆಟ್ಟಿ ಅವರು 1962ರಲ್ಲೇ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಕೈಗಾರಿಕೋದ್ಯಮಿಗಳಾಗಿ ಇಂಡಸ್ಟ್ರಿಗಳೆಲ್ಲ ನಡೆಸ್ಕೊಂಡು
ತುಂಬ ಹೆಸರು ಮಾಡಿ ತುಂಬ ಹಣವಂತರು ಆಗಿದ್ದರು, ಸ್ಥಿತಿವಂತರು ಆಗಿದ್ದರು. ಅವರು ತುಂಬ ಅನುಕೂಲವಾಗಿದ್ದರು ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ವಿಶೇಷವಾಗಿ ಅವರು ನಮ್ಮ ಗ್ರಾಮ ಅಂತ ಹೇಳಿದ್ರೆ ಅವ್ರಿಗೆ ಹೆಚ್ಚಿನ ಪ್ರೀತಿ ಇತ್ತು. ಆ ಹೆಚ್ಚಿನ ಪ್ರೀತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವತ್ತು ನಾವೇನು ಗಣೇಶನ ದೇವಸ್ಥಾನವನ್ನು ನೋಡ್ತಾ ಇದ್ದೀವೋ, ಆ ಗಣೇಶನ ದೇವಸ್ಥಾನ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದೇ ಒಂದು ಗರ್ಭಗುಡಿ ಮಾತ್ರ ಇತ್ತು. ಇದನ್ನು ನೋಡಿ ಅವರು ಇಲ್ಲ ಗಣೇಶನಿಗೆ ನಾನೊಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇರ್ತಕ್ಕಂಥ ಒಂದು ಗಣೇಶನ ದೇವಸ್ಥಾನ ಕೂಡ ದಾನದ ರೂಪವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಕೃಷ್ಣ ಶೆಟ್ಟಿ ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವರು ಈ ವಿನಾಯಕನ ದೇವಸ್ಥಾನವನ್ನು ಕಟ್ಟಿಕೊಟ್ಟು ಅವರ ಇದರಲ್ಲೇ ಕೂಡ ಎಫ್ ಡಿಗಳು ಕೂಡ ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರ ಮಗ ಹೇಳಿದ್ದು, ಅದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ, ಎಫ್ ಡಿ ಕೂಡ ಇಟ್ಟಿದ್ರು ಈ ದೇವಸ್ಥಾನ ಸುಸೂತ್ರವಾಗಿ ನಡೀರಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಕೃಷ್ಣಪ್ಪ ಅವರು ಇವ್ರ ತಂದೆಯವರು ಕಟ್ಟಿಸ್ಕೊಟ್ಟಿರೋಂಥ ದೇವಸ್ಥಾನದಲ್ಲಿ ಎಷ್ಟು ವಿಜೃಂಭಣೆಯಿಂದ ಈ ಗಣೇಶನ ಹಬ್ಬನ ಮಾಡ್ತಾಯಿದ್ರು, 30-40 ದಿವಸ ಅಂತ ಹೇಳ್ಬಿಟ್ಟು. ಅವರು ನಮ್ಮ ಕಣ್ಮುಂದೆ ಇಲ್ಲ. ಇವಾಗ ಅದು ಇಲ್ದಿರೋ ಇದ್ರೂ ಕೂಡ ನಮ್ಮದು 68ನೇ ವಾರ್ಷಿಕೋತ್ಸವ ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ಅವರು ಕಟ್ಟಿಸ್ತಕ್ಕಂಥ ಒಂದು ದೇವಸ್ಥಾನ ಇದಕ್ಕೆಲ್ಲ ಕೂಡ ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಪರವಾಗಿ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಇದಾದಮೇಲೆ ಈ ಹೈಸ್ಕೂಲಲ್ಲಿ 500 ಜನ ಮಕ್ಕಳಾದರೂ 80ನೇ ಇಸ್ವಿಯಲ್ಲಿ ಇಲ್ಲಿ ರೋಡ್ಗಳಾಗ್ತಾ ಇರುತ್ತೆ, ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ, ಮಕ್ಕಳು ಓಡಾಡ್ತಾ ಇರ್ತಾರೆ. ಮತ್ತು ಸ್ಟ್ರೆಂತು ಜಾಸ್ತಿ ಆಗಿರೋದ್ರಿಂದ ಚಿಕ್ಕ ಜಾಗ ನಮ್ಗೆ ಸಾಕಾಗೋದಿಲ್ಲ ಅಂತ ಹೇಳಿದಾಗ ಸಹೃದಯಿಗಳಾದ ಅವ್ರ ತಂದೆಯವರು ಕೃಷ್ಣ ಶೆಟ್ಟಿ ಅವರು 83ನೇ ಇಸ್ವಿಯಲ್ಲಿ ಈ ಜಾಗ ಇವತ್ತು ನೀವೇನು ನೋಡ್ತಾ ಇದ್ದೀರೋ ಈ ಜಾಗಕ್ಕೆ ಸಂಪೂರ್ಣವಾದಂಥ ಒಂದು ಹಣವನ್ನು ಕೊಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಬೋದಾಗಿತ್ತು. ಅವರು ಆ ಥರ ಮಾಡಿಲ್ಲ. ನನ್ನ ಹೆಸರಿಗೇನು ರಿಜಿಸ್ಟರ್ ಮಾಡಬೇಡಿ ಅಪ್ಪ, ನಾನು ಇದನ್ನು ಸಮಾಜಮುಖವಾಗಿ ಮಾಡ್ತಾಯಿದ್ದೀನಿ, ಜನಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಷನ್ ಸೊಸೈಟಿ ಅಂತ ಹೇಳ್ಬಿಟ್ಟು ನೀವೇ ಮಾಲೀಕರಾಗಿರಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಬಟ್ ಅದರಲ್ಲಿರ್ತಕ್ಕಂಥ ಒಂದು ಏನು ಕ್ರಯದ ಹಣ ಏನಿದೆಯೋ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕೃಷ್ಣ ಶೆಟ್ಟಿ ಅವರೇ ಬರೆಸಿ ಈ ರೀತಿಯನ್ನು ಪರೋಕ್ಷವಾಗಿ ನಮಗೆ ದಾನವಾಗಿ ನೀಡಿರ್ತಕ್ಕಂಥ ಒಂದು ಉನ್ನತವಾದಂಥ ವ್ಯಕ್ತಿ. ಯಾಕಂತ ಹೇಳಿದ್ರೆ ಊರಿನ ಬೇರು ಅಂತ ಹೇಳಿದ್ರೆ ನಾನು ಇಲ್ಲಿ ಹುಟ್ಟಿದ್ದೆ, ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀನಿ 60ನೇ ಇಸ್ವಿಯಲ್ಲಿ, ನನಗೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇರಲಿಲ್ಲ. ಈ ಊರಲ್ಲಿ ವಿದ್ಯಾಭ್ಯಾಸ ಮತ್ತು ಆಕ್ಸಿಡೆಂಟ್ಗಳು, ಸ್ಟ್ರೆಂತು, ಜಾಗ ಕಡಿಮೆ ಇದೆ ಅಂತ ಹೇಳಿದಾಗ ಒಂದು ದಾನದ ರೂಪವಾಗಿ ಕೊಟ್ಟಿದ್ದರು. ಕೆಲವೊಂದು ವಿಷಯಗಳಲ್ಲಿ ಕೂಡ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಿರಿಯ ಸದಸ್ಯರು ಮೊದಲಿರ್ತಕ್ಕಂಥವರು ಎಲ್ಲ ಕೂಡ ಕೃಷ್ಣ ಶೆಟ್ಟಿ ಅವರ ಫ್ಯಾಮಿಲಿ ಅವ್ರನ್ನ ಯಾವತ್ತೇ ಆಗಲಿ ಶಾಲೆ ಹತ್ರ ಕಳಿಸಿ ಯಾವುದೋ ಒಂದು ಇದು ಮಾಡಿರಲಿಲ್ಲ. ನಾವು ಈ ಕೆಲವೊಂದು ವಿಷಯಗಳು ಬಂದಾಗ ಯಾರ್ದೋ ಇನ್ನೊಂದು ಅಂತ ಬಂದಾಗ ನಾವು ಒಂದು ಸತತವಾಗಿ ನಮಗೂ ಒಂದು ಹೃದಯ ತಟ್ಟು ಅವ್ರನ್ನ ಹೋಗಿ ನಾವು ಇದು ಮಾಡಿದ್ಮೇಲೆ ಗೋಪಿನಾಥ್ ಸರ್ ಅಂತ ಹೇಳ್ಬಿಟ್ಟು ಅವ್ರ ಮಗ ಅವರು ಬಂದಿದ್ದಾರೆ. ಮಗ ಬಂದಮೇಲೆ ಅವ್ರಿಗೆಲ್ಲ ಕೂಡ ನಮಗೊಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದ್ರೆ ಪಾರದರ್ಶಕತ್ವ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕೂಡ ನಾವು ಎಲ್ಲ ಕೂಡ ಅಚ್ಚುಕಟ್ಟಾಗಿ ಲೆಕ್ಕಗಳೆಲ್ಲ ಕೂಡ ತೋರಿಸಿದ್ದೀವಿ, ಏನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸರ್ ಒಂದೇ ಒಂದೆರಡು ಮಾತುಗಳನ್ನು ನಾನು ಈ ಸಮವಸ್ತ್ರಗಳು ನೀಡೋ ಒಂದು ಇದರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಬಂದಾಗ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗತ್ತೆ. ಅದನ್ನು ನಾನು ಅನ್ನೋದನ್ನು ನಾನು ಹೇಳ್ಬಾರ್ದು ಅಂತ ಸತತವಾಗಿ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಬೇರೆ ರೀತಿ ಒಂದು ವಾಕ್ಯಗಳು ಬರ್ತದೆ ಅನ್ನೋದನ್ನು ನನಗೆ ಮನಗಾಣಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರೋದೆಲ್ಲ ಕೂಡ ಸತ್ಯನೇ ಮತ್ತು ನಿಜ ಕೂಡ. ಅದು ಏನು ಅಂತ ಹೇಳಿದ್ರೆ 2023ರಲ್ಲಿ ಅನಿವಾರ್ಯವಾಗಿ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಬೇಕಾಗಿ ಬಂತು. 2023ವರೆಗೂ ನಾನು ಇಲ್ಲೇನು ಪ್ರೆಸಿಡೆಂಟ್ ಆಗಿರಲಿಲ್ಲ. ಪ್ರೆಸಿಡೆಂಟ್ ಆಗೋಕ್ಕೂ ಮುಂಚೆ ನಮ್ಮ ತಾಯಿಯವರು ತೀರ್ಕೊಂಡ್ಬಿಟ್ಟಿದ್ರು. ನಮ್ಮ ಗ್ರಾಮದ ಹಿರಿಯರು ಕೋದಂಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದುಬಿಟ್ಟು ಮಿಡ್ಲ್ ಸ್ಕೂಲಲ್ಲಿ ಒಂದು ಬಿಲ್ಡಿಂಗ್ ಏನೂ ಇಲ್ಲ, ಆ ಮಿಡ್ಲ್ ಸ್ಕೂಲ್ ಬಿಲ್ಡಿಂಗು ಈ ಥರ ಇರೋದ್ರಿಂದ ಏನಾದರೂ ಇದು ಮಾಡಬೇಕು ಅಂತ ಹೇಳಿದ್ರೆ ಕೋದಂಡಾಗ ನಾನು ಒಂದು ಮಾತು ಕೊಟ್ಟೆ ಇವತ್ತು ನಮ್ಮ ತಾಯಿಯವರಿಲ್ಲ, ನಮ್ಮ ತಾಯಿ ಹೆಸರಲ್ಲಿ ಒಂದು ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಕೋದಂಡ ನನಗೆ ಒಂದು ರೂಮ್ ಎಲ್ಲ ಚೆನ್ನಾಗಿದೆ, ಒಂದು 2 ರೂಮ್ ಕಟ್ಸ್ಕೊಡು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಆಯಿತು, ನಾನು 2 ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಬಂದು ನೋಡಿದಾಗ ಹೆಡ್ ಮಾಸ್ಟರ್ ನಮ್ಮ ಮನೆಗೆ ಬಂದಿದ್ದರು. ಬಂದು ನೋಡಿದಾಗ ಇದಿತ್ತು, ಯಾವುದೋ ಕಾರಣಗಳು ಗೊತ್ತಿಲ್ಲ. ಈ ಮೊದಲು SP ಆಗಿದ್ದರು ಇಲ್ಲಿ ದೇವರಾಜು ಅಂತ ಹೇಳ್ಬಿಟ್ಟು, ಅವ್ರು ನನ್ನ ತುಂಬ ಪರಿಚಯದವರು, ನನ್ನ ಫ್ರೆಂಡು ಅಂತ ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ಅವರು ಉನ್ನತವಾದಂಥ ಸ್ಥಾನದಲ್ಲಿರೋರು. ಅವ್ರು ನನಗೊಂದು ಪ್ರೇರಣೆ ಕೊಟ್ಟರು, ಶೇಷಾದ್ರಿ 2 ರೂಮ್ ಕಟ್ಟಿದ್ರೆ ಹೆಂಗೆ ಒಂದು 10 ರೂಮ್ ಕಟ್ಸ್ಕೊಡೋದು ಏನಾದರೂ ಮಾಡು ಅಂತ ಹೇಳ್ಬಿಟ್ಟು. ಅವರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ರೋಟ್ರಿ ಸಂಸ್ಥೆ ಇದು ಅಂತ ಒಂದು ಇದನ್ನು ಮಾಡಿದ್ರು. ಕಾಕಾತಿಳಿ ಇವಾಗ ಏನು ಅಂತ ಹೇಳಿದ್ರೆ ಒಂದು ಸಮಯ ಸಂದರ್ಭ ಬಂದಾಗ ದೇವರು ಅನ್ನೋರು ಇರ್ತಾರೆ, ನಾನಾ ರೂಪದಲ್ಲಿ ದೇವರು ಬಂದು ಎಲ್ಲರೂ ಕಾಪಾಡ್ತಾರೆ ಅನ್ನೋದು ಒಂದು ನಿದರ್ಶನ. ಏನು ಅಂತ ಹೇಳಿದ್ರೆ ಈ ನಮ್ಮ SVV ರೂರಲ್ ಎಜುಕೇಷನ್ ಸೊಸೈಟಿಯಲ್ಲಿ ರವೀಂದ್ರ ಸರ್ ಅಂತ ಹೇಳ್ಬಿಟ್ಟು ಸೈನ್ಸ್ ಟೀಚರ್ ಒಬ್ಬರಿದ್ದರು, ಅವ್ರು ಮುಳಬಾಗ್ಲವರು. ಅವ್ರು ನನಗೆ ಗೊತ್ತಿರಲಿಲ್ಲ, ಬೆಂಗಳೂರಲ್ಲಿ ಅವ್ರು ಕೆಲಸ ಮಾಡಿಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದರು. ಬೆಂಗಳೂರಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವರು ಇಂದಿರಾನಗರ ರೋಟ್ರಿ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಗವರ್ನರ್ ಅನ್ನೋ ಒಂದು ಪದವಿನ ಅವರು ಪಡ್ಕೊಂಡು ತುಂಬ ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು. ಅವರು ನಮಗೇನು ಹೇಳಿದ್ರು ಅಂತ ಹೇಳಿದ್ರೆ ನನಗೆ ರೋಟ್ರಿಯಲ್ಲಿ ಗೊತ್ತು, ನಾನೇನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಾಗ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಎಲ್ಲ ಕೂಡ ನಡ್ಕೊಂಡು ಬಂದುಬಿಟ್ವು ಎಲ್ಲ ಕೂಡ. ಆ ರೀತಿಯಲ್ಲಿ
ಒಂದು ಇವತ್ತೇನು ನಾವು ಆ ಬಿಲ್ಡಿಂಗು ನೋಡ್ತಾ ಇದ್ದೀವಿ, ಆ ಬಿಲ್ಡಿಂಗನ್ನು ಕಟ್ಸ್ಕೊಡ್ತೀವಿ 2023ರಲ್ಲಿ. ಅದಾದಮೇಲೆ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದು. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ನಾನು ಮಿಡ್ಲ್ ಸ್ಕೂಲ್ ಬಗ್ಗೆ ಒಂದು ಇದು ಮಾಡ್ಕೊಬೇಕು ಅಂತ ಒಂದು ಬಂದೆ. ಅಲ್ಲೊಂದು ಬಿಲ್ಡಿಂಗು ಆಯಿತು, ಇವಾಗ ಅಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಲ್ಲಿಗೆ ಬಂದಾಗ ಏನಾಗಿತ್ತು ಅಂತ ಹೇಳಿದ್ರೆ, ವಿಶೇಷವಾಗಿ SLCಯಲ್ಲಿರ್ತಕ್ಕಂಥ ಮಕ್ಕಳು ಇವಾಗೆಲ್ಲ ಕೂಡ ನೀವೆಲ್ಲ ಕೂಡ ಮಣ್ಗಾಣಬೇಕು. 2023ರಲ್ಲಿ ಬಂದಾಗ ನಮ್ಮಲ್ಲಿ ಇಬ್ಬರು ಶಿಕ್ಷಕರಿದ್ದು. ಸರ್ಕಾರದ ಕೆಲವೊಂದು ಸುತ್ತೋಲೆಗಳು ಮತ್ತು ಆದೇಶಗಳ ಪ್ರಕಾರ 2015 ಆದಮೇಲೆ ಟೀಚರ್ಸ್ ಯಾರ್ಯಾರು ನಿವೃತ್ತಿ ಹೊಂದಿರ್ತಾರೋ ಅವು ಯಾವುದು ಕೂಡ ಆಡಳಿತ ಮಂಡಳಿಯವರು ನೇಮಕಾತಿ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವರೇನು ಮಾಡಿದ್ರು ಅಂತ ಹೇಳಿದ್ರೆ ಯಾವುದೋ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರಲಿಲ್ಲ. ಇಬ್ಬರು ಟೀಚರ್ಗಳಿದ್ದಾಗ ಈ ಶಾಲೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಕಳವಳಿ ಪಡಿಸಿ, ಅದಾದಮೇಲೆ ನಾನು ಸ್ವಲ್ಪ ಇನ್ನು 4 ಜನ ಟೀಚರ್ಸ್ ಇಲ್ಲಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅತಿಥಿ ಟೀಚರ್ಸನ್ನು ಕರೆದು ಅವ್ರಿಗೆ 10,000 ರೂಪಾಯಿ ಫೀಸ್ಗಳು ಕೊಟ್ಕೊಂಡು ಅದು ಸ್ಯಾಲ್ರಿ ಕೊಟ್ಟು ಯಾವುದೇ ಶಿಕ್ಷಕರ ಕೊರತೆ ಇಲ್ದಿರ 2023-24ನ ಒಂದು ಶೈಕ್ಷಣಿಕ ವರ್ಷವನ್ನು ನಾನು ಪೂರೈಕೆ ಮಾಡಿದ್ದೆ. ಅದಾದಮೇಲೆ ಲಾಸ್ಟ್ ಟೈಮು ಒಂದೆರಡು ಅಪಾಯಿಂಟ್ಮೆಂಟ್ಗಳಾಯಿತು. ಅದೇ ಇನ್ನು ಬೇರೆ ಟೀಚರ್ಸ್ಗೂ ಕೂಡ ಸಂಬಳ ನಮ್ಮ ಕೈಯಿಂದನೂ ಕೊಟ್ಟು ಅದನ್ನೆಲ್ಲ ಕೂಡ ಮಾಡಿಕೊಂಡು ಎಲ್ಲ ಕೂಡ ಬಂದಿದ್ದೀವಿ. ಯೂನಿಫಾರ್ಮ್ ಮಾಡಿಕೊಂಡು ಕೂಡ ಬಂದಿದ್ದೀವಿ. ಈ ಸಂಸ್ಥೆಯಲ್ಲಿ ಯಾವುದು 2023ರಿಂದ ಯಾವುದು ನಡೆಯಿತು ಅಂತ ಹೇಳಿದ್ರೆ, ಹೈಸ್ಕೂಲ್ ಮಕ್ಕಳಿಗೆ ಇವಾಗ ನಾವೇನು ಕೊಡ್ತಾ ಇದ್ದೀವೋ ಈ ಹೈಸ್ಕೂಲ್ ಮಕ್ಕಳಿಗೆ ಈ ಸಂಸ್ಥೆಯಿಂದ ಸತತವಾಗಿ 62ನೇ ಇಸ್ವಿಯಿಂದ ಈವರೆಗೂ ಕೂಡ ಯಾವುದೇ ರೀತಿಯಲ್ಲಿ ನ್ಯೂನತೆಗಳನ್ನು ಈ ಶಾಲೆಯಲ್ಲಿ ನಾವು ಯಾವತ್ತೂ ಕೂಡ ಮಾಡಿರಲಿಲ್ಲ. ಅದನ್ನು ಯಾರೂ ಕೂಡ ನೀವು ಬೇಕಾದರೆ ಪಾರದರ್ಶಕ ಅದನ್ನೆಲ್ಲ ಕೂಡ ನೋಡ್ಕೊಬೋದು. ಇವತ್ತು ಯಾವುದೇ ರೀತಿ ಒಂದು ಅಪವಾದ ಅಂತ ಬಂತು ಅಂತ ಹೇಳಿದ್ರೆ ಆ ಅಪವಾದಗಳಿಗೆಲ್ಲ ಕೂಡ ಒಂದು ನಾವು ಕಾರಣೀಭೂತರಾಗಿರಬೇಕು ಅಂತ ಹೇಳಿದ್ರೆ ಯಾರ್ದೋ ಇದು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾವು ದಾನಿಗಳ ರೂಪದಲ್ಲಿ ಅವ್ರ ತಂದೆಯವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ಅವ್ರಿಗೆ ಹೇಳಿ ಶಾಲೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿವರಣೆ ಕೊಟ್ಟು ನಾವು ಯಾವ ರೀತಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟು ಅವರು ತುಂಬ ಸಂತೋಷ ಪಟ್ಟರು. ಏನು ಅಂತ ಹೇಳಿದ್ರೆ ಸಂಸ್ಥೆ ನಡೀತಾ ಇದೆ, ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ನೀವು ಮುಂದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಾನು ಈ ಸಭೆಯ ಮೂಲಕ ಅವ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಗ್ರಾಮಸ್ಥರಿಗೂ ಹೇಳ್ತಾ ಇದ್ದೀನಿ. 62ನೇ ಇಸ್ವಿಯಿಂದ ಏನು ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆಯೋ ಈ ಸಂಸ್ಥೆ ಮುಂದೆ ಕೂಡ ಸತತವಾಗಿ ಇನ್ನೂ ತುಂಬ ಚೆನ್ನಾಗಿ ಕಾರ್ಯಚಟುವಟಿಕೆಗಳೆಲ್ಲ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಒಂದು 3 ಕೊಠಡಿಗಳನ್ನು ಬೀಗ ಹಾಕಿ ಇಟ್ಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಬೀಗ ಹಾಕ್ದಿರ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದರೆ ಚೆನ್ನಾಗಿರ್ತಾಯಿತ್ತು. ಬಟ್ ಹಿರಿಯ ಅಧಿಕಾರಿಗಳು ನಮಗೇನು ಸೂಚನೆ ಕೊಟ್ಟಿದ್ದಾರೋ ಅದನ್ನು ಪಾಲನೆ ಮಾಡಬೇಕಾಗಿರೋದು ಶಾಲೆಯ ಆಡಳಿತ ಮಂಡಳಿಯವ್ರ ಕರ್ತವ್ಯವಾಗಿ ಅದನ್ನು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ನಾವು ಇನ್ನೂ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಕೂಡ ನಾವು ಮಾಡಿ ಎಲ್ರಿಗೂ ಒಂದೇ ಒಂದು ವಿಶ್ವಾಸ ನಾನು ಕೊಡೋದಿಷ್ಟೇ, ಈ ಸಂಸ್ಥೆಯಲ್ಲಿ ಎಲ್ಲ ಶಾಲೆಗಳು ತುಂಬ ಅಚ್ಚುಕಟ್ಟಾಗಿ ಕಾನೂನುಬದ್ಧವಾಗಿ ನಡೆಯುತ್ತೆ. ನಿಮ್ಮೆಲ್ಲರ ಸಹಕಾರ ಇದೇ ಥರ ಇರಬೇಕು. ಸರ್ ನೀವೇನು ಇವತ್ತು ಬಂದಿದ್ದೀರೋ, ನೀವು ಬಂದು ಏನು ಫೈಲ್ ಮಾಡಿದ್ದೀರೋ ಇದೆಲ್ಲ ಕೂಡ ನಾವು ನಿಮ್ಮ ತಂದೆಯವ್ರು ಮಾಡಿರ್ತಕ್ಕಂಥ ಒಂದು ದಾನದಲ್ಲಿ ಏನಿದೆಯೋ ಅದನ್ನೆಲ್ಲ ಕೂಡ ಯಾವುದೇ ನ್ಯೂನ್ಯತೆಗಳಿಲ್ದಿರ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಆನ್ಸರ್ಬಲ್ ಆಗಿತ್ತು, ನಿಮ್ಗೆ ಆನ್ಸರ್ ಮಾಡಿದ್ದೀವಿ. ನೀವು ನೋಡಿದ್ದೀರಾ, ನೀವು ಬಂದಿರೋದು ನಮ್ಮ ಗ್ರಾಮದ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ಮತ್ತು ಯಾರಿಲ್ಲಿ ಅಧ್ಯಾಪಕರ ವರ್ಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನಿಮ್ಮ ತಂದೆಯವ್ರದ್ದು ಮಾಡಿರ್ತಕ್ಕಂಥ ಒಂದು ಸತ್ಕಾರ್ಯದ ಫಲಾನುಭವಿಗಳು. ಯಾಕಂತ ಹೇಳಿದ್ರೆ ಒಂದು ಟೀಚರ್ ಆಗಿ ಒಂದು 30 ವರ್ಷಗಳು ಒಂದು ಅವರು ಸಂಬಳ ತಗೊಂಡು ಇಲ್ಲೇನು ಕೆಲಸ ಮಾಡ್ತಾ ಇರ್ತಾರೋ ಆ ಒಂದು ಇದರಲ್ಲೂ ಕೂಡ ನೀವು ದಾನ ಮಾಡ್ತಕ್ಕಂಥ ಒಂದು ಸಂಸ್ಥೆಯ ಒಂದು ಇದರಲ್ಲಿ ಇದಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾತ್ರಗಳನ್ನು ಕೂಡ ನಾನು ಶಿಕ್ಷಕರ ಪಾತ್ರ ಕೂಡ ಹೇಳಿ ಇದು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇದೇ ಥರ ಇರಲಿ. ನಾವು ಯಾರ ಮೇಲೂ ಯಾವ ರೀತಿಯಿಂದ ಏನು ಮಾತಾಡುವಂಥ ಒಂದು ಸನ್ನಿವೇಶದಲ್ಲಿ ಇರ್ಕೂಡ್ದು, ತಲೆ ಬಗ್ಗಿಸಿ ಕೆಲಸ ಮಾಡಬೇಕು. ಒಂದೇ ಒಂದು ನಾನು ಎಲ್ಲರನ್ನೂ ವಿಚಾರ ಮಾಡೋದು, ವಿನಂತಿ ಮಾಡೋದು ಇಷ್ಟೇ, ಯಾವುದೇ ಆಗಲಿ ದೇವಸ್ಥಾನದ ವಿಷಯದಲ್ಲಿ, ಶಾಲೆಯ ವಿಷಯದಲ್ಲಿ ನಾವು ರಾಜಕೀಯ ತರುವುದು ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಪಾಲಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ನಮಸ್ಕಾರ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.